ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 7 ಗಮನಿಸಿ. ಇದು 2 ಅಂಕಗಳ ಪ್ರಶ್ನೆಯಾಗಿದೆ. ವಿದ್ಯುತ್ ಪ್ರವಾಹವನ್ನು ಹೊಂದಿರುವ ನೇರವಾದ ವಾಹಕದ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ರೇಖಾಚಿತ್ರವನ್ನು ಬರೆಯಿರಿ. ವಿದ್ಯುತ್ ನಿಮಗೆ ಗೊತ್ತಿದೆ, ವಿದ್ಯುತ್ ಪ್ರವಹಿಸುತ್ತಿರುವಂತಹ ವಾಹಕ ತನ್ನ ಸುತ್ತ ಕಾಂತಕ್ಷೇತ್ರವನ್ನ ಉಂಟು ಮಾಡ್ತದೆ. ಹಾಗಿದ್ರೆ ನಾವು ಆ ಕಾಂತೀಯ ಬಲರೇಖೆಗಳನ್ನ ಸೂಚಿಸುವಂತಹ ರೇಖಾಚಿತ್ರವನ್ನ ಬರೆಯಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಒಂದು ಕಾರ್ಡ್ ಬೋರ್ಡ್ ಅನ್ನ ತಗೋಬೇಕು. ಈ ರೀತಿಯಾಗಿ ಕಟ್ ಮಾಡಿಕೊಂಡು ಇದರಲ್ಲಿ ಒಂದು ರಂಧ್ರ ಮಾಡಿ ಇದರ ಮೂಲಕ ಒಂದು ತಂತಿಯನ್ನ ಹಾಕು. ಈಗ ಈ ತಂತಿಗೆ ಈ ಕಾರ್ಡ್ ಬೋರ್ಡ್ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. ಈ ರೀತಿಯಾಗಿ ಪರ್ಪೆಂಡಿಕ್ಯುಲರ್ ಆಗಿ ಹೋಗ್ಸೋದು. ಈ ತಂತಿಯನ್ನ ರಿಯೋಸ್ಟಾಟ್ ನ ಮೂಲಕ ಆಂಪಿಯರ್ ಗೆ ಕನೆಕ್ಟ್ ಮಾಡಿದ್ದಾರೆ. ಆಂಪಿಯರ್ ನಿಂದ ಬ್ಯಾಟರಿಗೆ ಕನೆಕ್ಟ್ ಮಾಡಿದ್ದಾರೆ. ಈಗ ಬ್ಯಾಟರಿಯ ಋಣ ತುದಿಯನ್ನ ಕೀಯ ಸಹಾಯದಿಂದ ಅಥವಾ ಕೀಗೆ ಕನೆಕ್ಟ್ ಮಾಡಿ ಕೀಯಿಂದ ಮತ್ತೆ ಇಲ್ಲಿ ತಂತಿಯ ಇನ್ನೊಂದು ತುದಿ ಇತ್ತಲ್ಲ ಅಲ್ಲಿಗೆ ಕನೆಕ್ಟ್ ಮಾಡಿದ್ದಾರೆ. ಹಾಗಿದ್ರೆ ಈಗ ಇದರ ಮೇಲೆ ಕೆಲವೊಂದಿಷ್ಟು ಕಬ್ಬಿಣದ ಸಣ್ಣ ಸಣ್ಣ ಚೂರುಗಳನ್ನ ಹಾಕಿ ವಿದ್ಯುತ್ ಪ್ರವಹಿಸುವಂತೆ ಮಾಡಿ ನಾವು ಒಂದ್ಸಲ ಕಾರ್ಡ್ ಬೋರ್ಡ್ ಮೇಲೆ ಇದನ್ನ ಕೊಟ್ಟಿದ್ರೆ ಈ ತರ ಕಬ್ಬಿಣದ ರಜಗಳು ಈ ರೀತಿಯಾಗಿ ರಚನೆಯನ್ನ ತೋರಿಸ್ತವೆ. ಈ ರೀತಿ ಅಲೈನ್ಮೆಂಟ್ ಆಗ್ತವೆ. ಇದನ್ನ ಕಾಂತೀಯ ಬಲರೇಖೆಗಳನ್ನ ನಾವು ಸೂಚಿಸ್ಲಿಕ್ಕೆ ಉಪಯೋಗಿಸ್ತೀವಿ. ಹಾಗಾಗಿ ವಿದ್ಯುತ್ ಪ್ರವಾಹವನ್ನ ಹೊಂದಿರುವ ನೇರವಾದ ವಾಹಕದ ಸುತ್ತ ಕಾಂತೀಯ ಬಲರೇಖೆಗಳು ಈ ರೀತಿಯಾಗಿ ಬಲರೇಖೆಗಳನ್ನು ಸೂಚಿಸುವಂತಹ ರೇಖಾಚಿತ್ರ ಇದಾಗಿದೆ. ಥ್ಯಾಂಕ್ ಯು.